ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ ಬೆಳಿಗ್ಗೆನೇ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಚಿಕನ್ ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಕೌಶಿ ನಿದ್ದೆ ಹೊಡಿತಾ ಇದ್ದಾನೆ. ಮೋಹನ್ ಮಾಮ ವಾಕ್ ಮಾಡ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ. ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಯಾಕೋ ರಾತ್ರಿ ಒಂದು 9:45 ಅನಿಸುತ್ತೆ, ಆ ಟೈಮಲ್ಲಿ ಸ್ವಲ್ಪ ಹನಿ ಬೀಳ್ತಾಯಿತ್ತು. ಅದಾದಮೇಲೆ ಬೆಳಿಗ್ಗೆ ಕೂಡ ಬಿದ್ದಿದೆ ಸ್ವಲ್ಪ ಸಣ್ಣ ಹನಿ. ಇವಾಗ ನೋಡಿದ್ರೆ ಬಿಸಿಲೇ ಇಲ್ಲ, ಫುಲ್ಲು ಮೋಡ ಇದೆ. ಅದಕ್ಕೆ ನಿದ್ದೆ ಕೂಡ ಏನು ಬರಲ್ಲ. ಸುಮ್ಮನೆ ಬೆಡ್ಶೀಟ್ ಹೊಸ್ಕೊಂಡು ಚಳಿ ಇರುತ್ತಲ್ಲ, ಅದರಿಂದ ಒಂಥರ ಬೆಚ್ಚಗಾಗ್ತಿರ್ತೆ, ಸುಮ್ಮನೆ ಮಲಗಿರ್ತೀನಿ ಅಷ್ಟೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಎದ್ದು ಇವಾಗ ತಾನೇ ಜಸ್ಟ್ ನೀರು ಕುಡಿದು ಬಂದೆ. ಇವಾಗ ಪಲಾವ್ ಮಾಡೋಣ ಅಂಥೇಳಿ ಪಲಾವ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೌಶಿಗೆ ನೀವು ಪಲಾವ್ಗೆ ಎಷ್ಟಾದರೂ ಚಿಕನ್ ಮಟನ್ ಏನಾದರೂ ಹಾಕಿರಿ, ಅದರ ಜೊತೇಲಿ ಮೊಟ್ಟೆ ಇರಲೇಬೇಕು. ಅವನಿಗೆ ಇಷ್ಟಪಡ್ತಾನೆ. ಅದಕ್ಕೆ ತಿಂಡಿಗೆ ಮಧ್ಯಾಹ್ನ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ಬೇಡ ಮಧ್ಯಾಹ್ನ, ಇವಾಗಲೇ ತಿಂಡಿಗೇನೆ ಮಾಡಿಬಿಡೋಣ ಅಂಥೇಳಿ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳಿಗ್ಗೆ ಪಪ್ಪಾಯ ಕಟ್ ಮಾಡಿದೆ. ಒಂದು ಪಪ್ಪಾಯ ಫುಲ್ಲು ಹಣ್ಣಾಗ್ಬಿಟ್ಟಿತ್ತು, ಅದು ಒಂಥರ ಆಗಿತ್ತು, ಒಂಥರ ತಿನ್ನೋಕ್ಕೆ ಒಂಥರ ಸ್ಮೆಲ್ ಬರ್ತಾಯಿತ್ತು. ಅರ್ಧ ಕಟ್ ಮಾಡಿಬಿಟ್ಟು ಬೀಸಾಕಿದ್ದೀನಿ. ಅದಕ್ಕೆ 2 ಪಪ್ಪಾಯ ಕಟ್ ಮಾಡಿರೋದು. ಇದು ಚೆನ್ನಾಗಿದೆ. ಇದು ನೋಡಿ, ಇದು ಅಷ್ಟೊಂದೇನು ಚೆನ್ನಾಗಿಲ್ಲ, ಹಾಳಾಗಿರೋದನ್ನೆಲ್ಲ ಕಟ್ ಮಾಡಿ ಬೀಸಾಕಿದ್ದೀನಿ. ಅಂದರೆ ಫುಲ್ಲು ಹಾಳಾಗಿದೆ ಅಂದರೆ ಯಾವ ಥರ ಅಂದರೆ ಫುಲ್ಲು ಹಣ್ಣಾಗ್ಬಿಟ್ಟಿರುತ್ತೆ. ಫುಲ್ಲು ಹಣ್ಣಾದಾಗ ಯಾವ ಥರ ಆಗುತ್ತೆ ಅಂದರೆ ಒಂದು ರೀತಿ ಬೇರೆ ಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅದನ್ನು ಮಾತ್ರ ತೆಗೆದಾಕಿದ್ದೀನಿ. ಓಕೆ, ಇವಾಗ ತಿಂಡಿ ಪ್ರಿಪ್ರೇಷನ್ನು ಮಾಡೋಣ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನಿಲ್ಲಿ ಪಲಾವ್ಗೆ ಟೊಮೆಟೊ ಕಟ್ ಮಾಡೋಣ ಅಂತೇಳಿ ಬಂದೆ. ಹಾಗೆ ಟೊಮೆಟೊ ತೊಗೊಳ್ಳೋಣ ಅಂತ ನೋಡಿದೆ. 1-2 ಟೊಮೆಟೊಗಳು ಹೋಗ್ಬಿಟ್ಟಿದೆ. ಈ ಟೊಮೆಟೊ ಎಲ್ಲ ಹೋಗಿದೆ. ಇವಾಗ ಟೊಮೆಟೊ ರೇಟ್ ಬಂದು ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು ಮೋಹನ್ ಮಾಮ. ಗೊತ್ತಿಲ್ಲ. ಇದು ನೋಡಿ, ಇದರಲ್ಲಿ ಫುಲ್ಲು ಹುಳಗಳಿದೆ, ನಿಮಗೆ ಕಾಣಿಸ್ತಾ ಇಲ್ಲ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಈ ಓಲಲ್ಲಿ ಏನು ಕಾಣಿಸ್ತಿದೆ ಇದೆಲ್ಲ ಹುಳಗಳೇ. ಒಂದು ನಿಮಿಷ, ಇಲ್ಲೆಲ್ಲ ಇದೆ ನೋಡಿ. ನಾನು ಆವಾಗಲೇ ನೋಡಿದೆ, ತುಂಬ ಹುಳಗಳಿದೆ. ಇದನ್ನು ಕಟ್ ಮಾಡ್ತೀನಿ ರೀ, ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ ಎಷ್ಟು ಹುಳಗಳಿದೆ. ಮೇಲೆ ನೋಡಿ, ಏನು ಗೊತ್ತಾಗ್ತಾ ಇಲ್ಲ. ಫಸ್ಟು ನಾನು ತೊಗೊಂಡಾಗ ಮೇಲೆ ತುಂಬ ಹುಳ ಇತ್ತು, ಇವಾಗ ಒಂದು ಕಾಣಿಸ್ತಾ ಇಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ನೋಡಿ. ಇವಾಗ ಕಾಣಿಸ್ತಿದೆಯಾ ನೋಡಿ, ಇಲ್ಲೆಲ್ಲ ಹೇಗೆ ಹುಳಗಳು ಓಡಾಡ್ತಿದೆ. ಫುಲ್ಲು ಟೊಮೆಟೊ ನೋಡೋಕ್ಕೆ ಮೇಲೆ ಫುಲ್ಲು ಗಟ್ಟಿ ಇದೆ, ಆದರೆ ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ, ಫುಲ್ಲು ಕೊಳ್ತೋಗ್ಬಿಟ್ಟಿದೆ. ನಾವು ಟೊಮೆಟೊ ಎಲ್ಲ ನೋಡಿ ತೊಗೋಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಹೀಗೆ ಮುಟ್ತೀವಿ. ಗಟ್ಟಿ ಇದೆ ಅಂದರೆ ಅದು ಚೆನ್ನಾಗಿದೆ, ಅಂದರೆ ತುಂಬ ಹಣ್ಣಾಗಿಲ್ಲ, ಮೀಡಿಯಮ್ ಆಗಿದೆ, ಒಳಗಡೆ ಏನೂ ಆಗಿಲ್ಲ ಅಂತ. ಇದು ಅದೇ ಥರನೇ ಸೇಮ್ ಇರೋದು. ಆದರೆ ನೋಡಿ ಎಷ್ಟು ಒಳಗಡೆ ಎಲ್ಲ ಹಿಂಗಾಗಿದೆ ಅಂದರೆ ನೋಡಿ, ಎಷ್ಟು ಹುಳ ಉಂಟು ನೋಡಿ, ಹೆಂಗೆ ಓಡಾಡ್ತಾ ಇದೆ. ತುಂಬ ಆಗಿದೆ. ಅದಕ್ಕೆ ಟೊಮೆಟೊ ಎಲ್ಲ ನೋಡಿ ಕಟ್ ಮಾಡಬೇಕಾದ್ರೆ ನಾವು ಇಲ್ಲಿ ಮಾತ್ರ ಅಷ್ಟು ಅಬ್ಸರ್ವ್ ನೋಡಿ. ಫಸ್ಟೇ ತೋರಿಸ್ತೇನೆ ನಾನು, ಅಲ್ಲಿ ಏನು ಅನ್ನಿಸ್ಲಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತಿರೋದು. ಒಂದೊಂದು ಸರಿ ಏನು ಮಾಡ್ತೀವಿ ಅಂದರೆ, ಇದರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಟೊಮೆಟೊನ ಒಂದೊಂದು ಸರಿ ಉಂಡೆ, ಉಪ್ಪು ಸಾಂಬಾರೆಲ್ಲ ಮಾಡಿದಾಗ ನಾವು ಉಂಡೆನೇ ಹಾಕ್ಬಿಟ್ಟಿರ್ತೀವಿ ಟೊಮೆಟೊನ. ಅದಕ್ಕೆ ಉಂಡೆಯಲ್ಲಿ ಹಾಕೋಕ್ಕೆ ಹೋಗಬೇಡಿ, ಕಟ್ ಮಾಡಿ ಅದರಲ್ಲಿ ಹುಳ ಇದೆಯಾ ಅಂತ ನೋಡಿ ಹಾಕಿ. ನಾವು ಒಂದೊಂದು ಸರಿ ಅದೇ ರೀತಿಯೇ ಮಾಡೋದು. ಚೆನ್ನಾಗಿದೆಯಲ್ಲ, ಹೀಗೆ ನೋಡ್ಬಿಡ್ತೀವಿ, ಚೆನ್ನಾಗಿದೆ ಅಂದ್ಬಿಟ್ಟು ಉಂಡೆ ಹಾಕ್ಬಿಟ್ಟು ಸಾಂಬಾರು ಬೀಜಲ್ಲಿ ಹಾಕ್ಸ್ಬಿಡೋದು, ಆ ಥರ. ಓಕೆ,
ನೋಡಿ ಬೆಕ್ಕಳು ಇಷ್ಟೋ ತನಕ ಫುಲ್ಲು ಆಟ ಆಡ್ತಾಯಿತ್ತಾ. ಇವಾಗ ನೋಡಿ ಫುಲ್ಲು ಯಾಕೆ ಎಲ್ಲ ಹೊರಗಡೆ ಬಂದಿದೆ ಅಂದರೆ ಮರದಲ್ಲಿ ಪಕ್ಷಿಗಳು ಸೌಂಡ್ ಮಾಡ್ತಾ ಇದೆ. ಅಂದರೆ ಸಣ್ಣ ಸಣ್ಣ, ನಾನು ಹೇಳಿದೆ ಸಣ್ಣ ಸಣ್ಣ ಗುಬ್ಬಚ್ಚಿಗಳ ಥರ ಇರುತ್ತೆ. ಅದು ತುಂಬ ಚಿಕ್ಕದು ನೋಡಿ. ತುಂಬ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ಗೊತ್ತಾಗೋದು. ಯಾಕೆಂದರೆ ಅದು ಸ್ವಲ್ಪ ಮರದ ಅಂದರೆ ಮರದ್ದು ಎಲೆ ಏನು ಕಲರ್ ಇದೆ ಅದೇ ಕಲರೇ ಇರುತ್ತೆ. ಅದರಿಂದ ಅದು ಅಷ್ಟು ಗೊತ್ತಾಗಲ್ಲ ನೋಡಿ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾರ್ತಾ ಇರುತ್ತೆ. ಅದು ಸೌಂಡ್ ಮಾಡುತ್ತೆ ನೋಡಿ. ಆವಾಗ ಇದು ಆಟ ಆಡ್ತಿರೋದು ಓಡಿ ಬಂದು ಅಲ್ಲಿ ನೋಡ್ತಾ ಇರೋದು. ನಾನು ಏನು ನೋಡ್ತಾ ಇದ್ದೆ ಅಂದರೆ ಪಕ್ಷಿಗಳು ಒಂದಲ್ಲ ಎರಡಲ್ಲ ಸುಮಾರು ಒಂದು 5-6 ಪಕ್ಷಿಗಳು ಸೌಂಡ್ ಮಾಡ್ತಾಯಿತ್ತು. ಅಂದರೆ ಬಂದರೆ ಈ ಥರ ಬರುತ್ತೆ. ಹೆಚ್ಚಾಗಿ ನಾನು ಈವ್ನಿಂಗ್ ಟೈಮು ಅಂದರೆ ಸಂಜೆ ಟೈಮ್ ಜಾಸ್ತಿ ಬರುತ್ತೆ ಈ ಥರ ಪುಟಾಣಿ. ಎಷ್ಟು ಪುಟಾಣಿಗಿರುತ್ತೆ ಅಂದರೆ ಗುಬ್ಬಚ್ಚಿ ಅಂದರೆ ಅದಕ್ಕಿಂತ ಚಿಕ್ಕದಿರುತ್ತೆ, ಅಷ್ಟು ಪುಟಾಣಿಗಿರುತ್ತೆ. ಅದನ್ನು ಇದು ಬೆಕ್ಕಳೆಲ್ಲ ಬಂದು ಸ್ಕೆಚ್ ಆಗ್ತಿರೋದು ಹಿಡಿಯೋದಕ್ಕೆ. ನಾನು ಬಂದು ನೋಡಿದರೆ ಮರದಲ್ಲಿ ಈ ಥರ ಆಗ್ತಾಯಿದೆ. ಆಮೇಲೆ ಇದನ್ನು ಒಳಗಡೆ ಕರೆದ್ರೆ ಬರ್ತಾಯಿಲ್ಲ. ಆಮೇಲೆ ಏನು ಮಾಡ್ತು, ಒಂದು ಮಾತ್ರ ಒಂದಲ್ಲ 2 ಬೆಕ್ಕು ಫುಲ್ಲು ಓಡ್ಬಿಡ್ತು ಮರದ ಹತ್ರನೇ. ಅಂದರೆ ಮರ ಕತ್ತಿದ್ರೆ ಅಲ್ಲಿ ಸಿಗುತ್ತೆ ಅಂತೇಳಿ ಬೆಕ್ಕಳು ಹೋಗಿದೆ ನೋಡಿ. ಒಂದು ಹೋಯ್ತು ಆವಾಗಲೇ. ಇವಾಗ ಇವಳು ಹೋಗ್ತಾ ಇದ್ದಾಳೆ ಕೆಂಚಿ. ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೆಲ್ಲೆ ಹೋಗೋದು. ಎಷ್ಟು ನಿಧಾನಕ್ಕೆ ಹೋಗುತ್ತೆ ಅಂದರೆ ತುಂಬ ಹುಷಾರಾಗಿ ಹೋಗುತ್ತೆ ಅಮ್ಮ ಗುಬ್ಬಚ್ಚಿನ ಹಿಡಿಯೋದಕ್ಕೆ. ಅದು ಇದಕ್ಕಿನ್ನ ಫಾಸ್ಟಾಗಿರುತ್ತೆ. ಇದು ಬರ್ತಿದ್ದಂಗೆ ಅದು ಪುರ್ರ ಅಂತೇಳಿ ಆರೋಗುತ್ತೆ. ಅದು ಹಿಡಿತೀವಿ ಅಂದ್ಕೊಂಡು ನೋಡಿ ಫಸ್ಟು ಕರ್ಗಿನೇ ಹೋಗಿರೋದು. ಫಸ್ಟ್ ಹೋಗಿ ಅಲ್ಲಿ ಕುತ್ಕೊಂಡಿದ್ದಾಳೆ. ಹೇಗೆ ಕೂತಿರ್ತಾರೆ ಅಂದರೆ ಫುಲ್ಲು ಸೈಲೆಂಟು, ಏನು ಸೌಂಡ್ ಇರಲ್ಲ, ಏನಿರಲ್ಲ, ಆ ಥರ ಕುತ್ಕೊಂಡಿರ್ತಾರೆ. ಅದಾದಮೇಲೆ ಅಲ್ಲೇನಾದರೂ ಅಳಿಲು ಜಾಸ್ತಿ ಇದೆ, ಅಳಿಲು ಮತ್ತು ಈ ಥರ ಪಕ್ಷಿಗಳು ಕಡಿಮೆ ಬರೋದು. ಆಮೇಲೆ ಅದನ್ನು ಹಿಡಿಯೋಕ್ಕೆ ಹೋಗೋದು, ಈ ಥರ ಮಾಡೋದು. ಇದು ನೋಡಿ ಕರ್ಗಿನ ಯಾವ್ಯಾವ ಥರ ಅವತಾರಗಳಾಡ್ತಾರೆ. ಅದಾದಮೇಲೆ ನಾನಿಲ್ಲಿ ತಿಂಡಿ ಎಲ್ಲ ತಿಂದಾಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಪಲಾವ್ ಸ್ವಲ್ಪ ಏನಾಗಿತ್ತು ಅಂದರೆ ಮಸಾಲೆ ಜಾಸ್ತಿ ಆಗಿತ್ತು. ಯಾಕೆ ಅಂದರೆ ಮಸಾಲೆ ಕರೆಕ್ಟಾಗಿ ಹಾಕಿದ್ದೆ, ಆದರೆ ಅಕ್ಕಿನೇನು ಮಾಡಿಬಿಟ್ಟೆ ಕಡಿಮೆ ಹಾಕ್ಬಿಟ್ಟೆ ಸಾಕು ಅಂತೇಳಿ. ಅದು ನೋಡಿದರೆ ಅಕ್ಕಿ ಕಡಿಮೆ ಹಾಕ್ದಾಗ ಏನಾಗುತ್ತೆ, ಮಸಾಲೆ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಮಸಾಲೆ ಜಾಸ್ತಿ ಅನ್ನಿಸ್ತಾಯಿತ್ತು. ಅದಾದಮೇಲೆ ನಾನಿಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಮಾಮ ಹೇಳಿದ್ರು ಬ್ಲ್ಯಾಕ್ ಟೀ ಮಾಡು, ಹಾಲು ಹಾಕಿ ಟೀ ಮಾಡಬೇಡ ಅಂತ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನಿಲ್ಲಿ ಹಾಲು ಹಾಕದೆ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ. ಹಾಗೆ ಕಿಟಕಿ ಹತ್ರ ಬೆಳಿಗ್ಗೆಯಿಂದ ಪಾರಿವಾಳ ಬರೋದು. ಅಡುಗೆ ಮನೆ ಕಿಟಕಿ ಮತ್ತು ಪ್ಯಾಸೇಜ್ ಕಿಟಕಿ ಏನಿದೆ ಆ ಕಿಟಕಿ ಹತ್ರ ಪಾರಿವಾಳ ಬರೋದು, ಸೌಂಡ್ ಮಾಡೋದು. ನಾನು ಬೆಳಿಗ್ಗೆಯಿಂದ ಇದೇ ಥರ ಒಂದು 2-3 ಸಾರಿ ಬಂತು. ನಾನು ಅದನ್ನ ವೀಡಿಯೋ ಮಾಡಬೇಕು ಅಂತಲೇ ಅಲ್ಲೋಗಿದ್ದು. ನೋಡಿದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಪುರ್ರ ಅಂತ ಆರ್ಬಿಡ್ತು. ಅಲ್ಲೋಗ್ಬಿಟ್ಟು ನೋಡಿ ಹೋಗ್ಬಿಡ್ತು. ಆ ಥರ ಬರೋದು, ಅಲ್ಲಿ ಕುತ್ಕೊಳ್ಳೋದು, ಅದೇ ಥರ ಮಾಡ್ತಾಯಿತ್ತು. ಆಮೇಲೆ ನಾನು ಹೋಗ್ಬಿಟ್ಟು ಸ್ವಲ್ಪ ಅಕ್ಕಿನ ಕಿಟಕಿ ಮೇಲೆ ಹಾಕಿದೆ. ಬಂದರೆ ಅಲ್ಲಿ ಬರ್ತಾ ಇರುತ್ತೆ, ಏನೋ ಗೊತ್ತಿಲ್ಲ, ಬರೋದು, ಕೂರೋದು, ಹೋಗೋದು. ನಾನೇನು ಮಾಡ್ತೀನಿ, ಅದು ಕುತ್ಕೊಂಡಾಗ ಕಿಟಕಿ ಮೇಲೆ ಸೌಂಡ್ ಮಾಡುತ್ತೆ. ಪಾರಿವಾಳ ಕುತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಒಂಥರ ಗುಟ್ರಾಕೋ ಥರ ಒಂಥರ ಸೌಂಡ್ ಇರುತ್ತೆ. ಆವಾಗ ನನಗೆ ಗೊತ್ತಾಗುತ್ತೆ ಪಾರಿವಾಳ ಬಂತು ಅಂತೇಳಿ. ಆವಾಗ ನಾನು ಹೋಗ್ತೀನಲ್ಲ, ಆವಾಗ ಹೋಗ್ಬಿಡುತ್ತೆ ಪುರ್ರ ಅಂತ ಆರಿ. ಅದಕ್ಕೆ ನಾನೇನು ಮಾಡಿದೆ, ಒಂದಷ್ಟು ಅಕ್ಕಿ ಅಡುಗೆ ಮನೆ ಕಿಟಕಿ ಮತ್ತು ಈ ಪ್ಯಾಸೇಜ್ ಕಿಟಕಿ ಏನಿದೆ ಅಲ್ಲಿ 2 ಕಡೆಯೂ ಕೂಡ ಸ್ವಲ್ಪ ಅಕ್ಕಿನ ಹಾಕ್ತೆ. ಬರುತ್ತಲ್ಲ ಆವಾಗ ಅಕ್ಕಿ ತಿಂದು ಹೋಗಲಿ ಅಂಥೇಳಿ. ಟೆರೆಸ್ ಮೇಲೂ ಹಾಕ್ತೀನಿ. ಇವಾಗ ಟೆರೆಸ್ ಮೇಲೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಯಾವಾಗಲಾದರೂ ಹೋದಾಗ ಒಂದು 2 ದಿನಕ್ಕೆ 3 ದಿನಕ್ಕೆ ಒಂದು ಸರಿ ಹೋಗ್ತೀನಿ. ಹೋದಾಗ ಹಾಗೆ ನೀರು ಒಂದು ಸರಿ ಹಾಕಿದ್ರೆ ಒಂದು 3 ದಿನ ನೀರು ಇರುತ್ತೆ ಮಡಿಕೆಯಲ್ಲಿ. ಆದರೆ ಅಕ್ಕಿ ಬೇಗ ಖಾಲಿಯಾಗಿರುತ್ತೆ. ಅದು ಹೋದಾಗ ನೋಡಿಬಿಟ್ಟು ಹಾಕಿ ಬರ್ತೀನಿ. ಅದಕ್ಕೆ ಇಲ್ಲೂ ಪಾರಿವಾಳ ಬಂದು ತಿನ್ನಲಿ ಅಂದ್ಬಿಟ್ಟು ಇಲ್ಲೂ ಹಾಕಿದ್ದೆ. ಅದಾದಮೇಲೆ ಮೋಹನ್ ಮಾಮ ಹೇಳ್ತಾಯಿದ್ರು, ಈ ನಾಮ ಬೆಕ್ಕಿಗೆ ನಾಮ ಇದ್ದರೆ ಚೆನ್ನಾಗಿರುತ್ತೆ, ನಾಮ ಹಾಕಿ ಅಂತ. ನಾನು ಹೇಳ್ದೆ, ಅವತ್ತು ಹಾಕಿದ್ದೆ, ಹೊರ್ಟೋಗ್ಬಿಟ್ಟಿದೆ ಅದು ಉಳಿಯಲ್ಲ. ಯಾಕೆಂದರೆ ಅದು ಕೈಯಲ್ಲೆಲ್ಲ ಮುಖ ಎಲ್ಲ ತೊಳ್ಕೊಳ್ತಿರುತ್ತಲ್ಲ, ಆವಾಗ ಉಜ್ಜಿದ್ರೆ ಅದು ಹೋಗ್ಬಿಡುತ್ತೆ, ಬೇಡ ಅಂತ. ಅದಕ್ಕೆ ಮೋಹನ್ ಮಾಮನ ಐಡಿಯಾ ಇದು ನೋಡಿ, ಮಾರ್ಕರ್ ಪೆನ್ ತಗೊಂಡು ಹಾಕಿ ಆವಾಗ ಹೋಗಲ್ಲ ಅದು ಅಂತ. ಮಾರ್ಕರ್ ಪೆನ್ನಿಂದ ಹೋಗಲ್ಲ ಅಂತ ಅವ್ರು ಹೇಳ್ತಿರೋದು. ನಾನು ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾರ್ಕರ್ ಪೆನ್ನು ಮನೇಲಿತ್ತಲ್ಲ, ಅದಕ್ಕೆ ಇವಳು ಕೂತ್ಕೊಂಡಿದ್ಲು ಅವಳಿ ಜವಳಿ. ಅದಕ್ಕೆ ಮಾರ್ಕರ್ ಪೆನ್ ತೊಗೊಂಡು ನಾಮ ಹಾಕ್ತಾಯಿದ್ದೀವಿ.
ಮಾರ್ಕರ್ ಪೆನ್ನು ಅಂದರೆ ಮಾರ್ಕರ್ ಪೆನ್ನು ಏನಿದ್ರೂ ಈ ಪ್ಲಾಸ್ಟಿಕ್ ಡಬ್ಬ ಅದಿದ್ರ ಮೇಲೆ ಅಷ್ಟೇ. ಇಲ್ಲೆಲ್ಲ ಅಷ್ಟು ವರ್ಕ್ ಆಗಲ್ಲ. ನಾನು ಆಯಿತು ಅಂದ್ಬಿಟ್ಟು ಮಾರ್ಕರ್ ಪೆನ್ ತೊಗೊಂಡು ಇದಕ್ಕೊಂದು ನಾಮ ಅದಕ್ಕೊಂದು ನಾಮ ಎರಡಕ್ಕೂ ನಾಮ ಹಾಕಿದ್ದೀನಿ. ನಮ್ಮ ಕೌಶಿಗೆ ಮನೇಲಿದ್ರೆ ಅದು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಾನು ಹೇಳ್ತಾ ಇರ್ತೀನಿ, ಅದು ನಿನಗೆ ಬೈತಾ ಇರುತ್ತೆ, ನನಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಇವನು ಹಾಗೆ ಹೀಗೆ ಅಂತೇಳಿ ಅಂತ ಹೇಳ್ತಾ ಇರ್ತೀನಿ. ಆದ್ರೂ ಆ ಥರ ಮಾಡೋದು, ಸ್ವಲ್ಪ ಹೊತ್ತು ಬಿಡೋದು ಆ ಥರ. ಹಾಗೆ ಬ್ಲಾಕ್ ಟೀ ಎಲ್ಲ ಕುಡ್ಕೊಂಡು ಹೊರಟ್ವಿ. ಒಂಥರ ಸ್ಲ್ಯಾಬ್ ಇಟ್ಸ್ಬಿಟ್ಟದೆ. ಸ್ಲ್ಯಾಬ್ ಇಟ್ಬಿಟ್ಟು ಸ್ಲ್ಯಾಬ್ ಮೇಲೆ ಇದನ್ನ ಕೂರಿಸಿರೋದು. ಇದೊಂಥರ ಚೆನ್ನಾಗಿದೆ ಕಣ, ಡಿಫ್ರೆಂಟಾಗಿ. ಅಲ್ಲ, ಏನು ಕಾಸ್ಟ್ ಇದೆ ನೋಡಿ. ಯಾಕೆ ಅನ್ಕೊಳಲ್ಲ, ಅದು ಬೇರೆ ಥರ ಗ್ರಾನೈಟ್ ಇರಬೇಕು. ಇದು ನಾನು ಅನ್ಕೊಂಡ್ಬಿಟ್ಟೆ. ಕಾಸ್ಟ್ ನೋಡಿ ಎಷ್ಟಿದೆ. 2,425. ಎಲ್ಲಿ ಹೋಲ್ ಮಾಡಿದಾರೆ? ಏನಿದು ಇದೆಲ್ಲ ಕಣೋ, ಪಾಟ್ ಅಲ್ಲ ಇದು, ಏನೋ ಬೇರೆ. ಏನು ಯಾವ ತರ ಪಾಟ್? ಸುಮ್ನೆ ಶೋ ಪಾಟ್. ಇದು ನಾರ್ಮಲ್ ಪಾಟ್ ಕಣೋ, ಅದಕ್ಕೆಲ್ಲ ಆಗಿರೋ ಮಣ್ಣೆಲ್ಲ. ತಗೊಳ್ಳಿ ಫ್ಲವರ್ ಗಿಡ ನಡಿ. ಸ್ವಲ್ಪ ಕೆಲಸ ಇತ್ತು, ಸಂಡೇ ಇದು. ಎಷ್ಟು ಅಂಗಡಿಗಳು ಸುತ್ತಿದ್ದೀವಿ ಅವತ್ತು ಅಂದರೆ, ಫಸ್ಟು ಸುಮಾರು ಕೆಲಸಗಳನ್ನ ಅಂದ್ಕೊಂಡು ಹೋಗಿದ್ದು. ಅಷ್ಟು ಕೆಲಸ ಎಲ್ಲ ಮಾಡ್ಕೊಂಡು ಬರಬೇಕು ಅಂತ. ಫಸ್ಟು ನಂದು ಬ್ಯಾಗ್ದು ಜಿಪ್ ಹಾಳಾಗಿತ್ತು. ಹಾಗೆ ಫಸ್ಟ್ ಅಂಗಡಿಗೆ ಹೋಗಿ ಒಂದು ಅಂಗಡಿಗೆ ಅಲ್ಲೇ ಜಿಪ್ ಹಾಕಿಸ್ಕೊಂಡು, ಅಲ್ಲಿಂದ ಕೌಶಿದು ಮೊಬೈಲ್ದು ಕ್ಯಾಪ್ ಬೇಕಿತ್ತು ಅವನಿಗೊಂದು. ಅಲ್ಲಿಂದ ಮೊಬೈಲ್ ಅಂಗಡಿಗೆ ಹೋದ್ವಿ, ಅವನಿಗೊಂದು ಕ್ಯಾಪ್ ಹಾಕಿಸಿದ್ವಿ. ಅದಾದಮೇಲೆ ಅವನದು ಗ್ಲಾಸ್ ಒಡೆದೋಗಿತ್ತು, ಮೊಬೈಲ್ ಗ್ಲಾಸು. ಮಾಮನೂ ಹಾಗೆ ಕೌಶಿನೂ ಹಾಗೆ ಆ ಮೊಬೈಲ್ ಗ್ಲಾಸ್ನ ಅದೆಷ್ಟು ಸರಿ ಮೇಲೆ ಆ ಗೋರಿಲ್ಲಾ ಗ್ಲಾಸ್ ಅಂತ ಏನು ಹಾಕ್ಕೊಟ್ಟಿರ್ತಾರೆ, ಅದನ್ನು ಅದೆಷ್ಟು ಸರಿ ಡ್ಯಾಮೇಜ್ ಮಾಡ್ತಾರೋ ಗೊತ್ತಿಲ್ಲ. ಕ್ರ್ಯಾಕ್ ಆಗ್ತಾನೆ ಇರುತ್ತೆ, ಹೋಗಿ ಹಾಕಿಸ್ತಾನೆ ಇರ್ತಾರೆ. ಅದಕ್ಕೆ ಅದು ಒಂದು ಹಾಕ್ಸ್ಬೇಕು ಅಂತ ಅಂದ. ಮತ್ತು ಅದು ಒಂದು ಹಾಕ್ಸಿದ್ವಿ. ಅದನ್ನ ಏನು ಮಾಡಿದ್ವಿ, ಅಂಗಡಿಗೆ ಹೋಗಲಿಲ್ಲ, ರೋಡ್ ಸೈಡಲ್ಲಿ ಹಾಕ್ತಾರೆ ನೋಡಿ, ಅಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಅಲ್ಲಿ ಗೋರಿಲ್ಲಾ ಗ್ಲಾಸ್ ಹಾಕಿಸಿದ್ವಿ. ಅದಾದಮೇಲೆ ನನಗೆ ಇದಕ್ಕೆ ಹೋಗಬೇಕಿತ್ತು, ಯಾವುದಕ್ಕೆ ಅಂದರೆ ಬಿಗ್ ಮಾರ್ಕೆಟಿಗೆ. ಬಿಗ್ ಮಾರ್ಕೆಟಲ್ಲಿ ಏನಂದರೆ ನನಗೆ ಬಾದಾಮಿ ಬೇಕಿತ್ತು, ಅದೊಂದಕ್ಕೋಸ್ಕರ ಹೋದೆ. ಅಲ್ಲಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಇಷ್ಟ ಆಗುತ್ತೆ ನನಗೆ, ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಚೆನ್ನಾಗೇ ಇರುತ್ತೆ. ಅದಕ್ಕೆ ಅದೊಂದು ಬೇಕು ಅಂದ್ಬಿಟ್ಟು ಹಾಗೆ ಹೋದ್ವಿ. ಬಾದಾಮಿ ಎಲ್ಲ ತೊಗೊಂಡು ಹಾಗೆ ಕೌಶಿ ಹೇಳ್ತಾ ಇದ್ದ, ಏನಾದರೂ ಈ ಥರ ಮ್ಯಾಗಿ ಆ ಥರದ್ದೆಲ್ಲ ತೊಗೊಳ್ತೀನಿ, ಹಾಗೆ ಒಂದು ರೌಂಡು ಸುತ್ತಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದ. ನಾನು ಸುತ್ತಾಡೋದೆಲ್ಲ ಬೇಡ, ಮ್ಯಾಗಿ ತೊಗೊಂಡು ನನಗೆ ಇನ್ನೂ ಕೆಲಸ ಇತ್ತು, ಅದನ್ನು ಮುಗಿಸ್ಬೇಕು ಫಸ್ಟು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲಮ್ಮ ಮ್ಯಾಗಿ ತೊಗೊಳ್ಳೋಣ, ಅದೆಲ್ಲ ನೋಡ್ತಾ ಇರ್ತೀನಿ ಅಂದ್ಬಿಟ್ಟು ಮ್ಯಾಗಿ ತೊಗೊಂಡು ಅವನೇನು ಮಾಡ್ದ, ಮೇಲೆ ಫ್ಲೋರಿಗೆ ಹೋಗ್ತೀನಿ ನಾನು, ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ. ಅಲ್ಲಿ ಏನಂದರೆ ಈ ಹೊಸ ಹೊಸ ಗಿಫ್ಟ್ ಐಟಮ್ಗಳು ಏನಾದರೂ ಬಂದಿರುತ್ತಲ್ಲ, ಅದನ್ನೆಲ್ಲ ನೋಡೋಕ್ಕೆ ಇಷ್ಟಪಡ್ತಿರ್ತಾನೆ. ಹೋಗೋದು, ನೋಡೋದು, ಮತ್ತು ರೇಟ್ ಎಲ್ಲ ಎಷ್ಟಿದೆ ಅದೆಲ್ಲ ನೋಡೋದು, ಆ ಥರ ಮಾಡ್ತಿರ್ತಾನೆ. ಅದಕ್ಕೆ ನಾನಿಲ್ಲಿ ಬೇಡ ಹೋಗೋಣ ಅಂದ್ರೂ ಕೇಳಿಲ್ಲ. ಆಮೇಲೆ ಸರಿ ಆಯಿತು ನೀನು ಹೋಗಿರೋ, ನಾನು ಇಲ್ಲಿ ಬಾದಾಮೆಲ್ಲ ತೊಗೊಂಡು ಆಮೇಲೆ ಬರ್ತೀನಿ ಅಂದೆ. ಇಲ್ಲ ಒಟ್ಟಿಗೆ ಹೋಗೋಣ ಇಬ್ಬರೂ ಅಂತ ಹೇಳ್ಬಿಟ್ಟು ಅವನು ಕೂಡ ನನ್ನ ಜೊತೆಲೇ ಇದ್ದ. ಏನೂ ತೊಗೊಂಡಿಲ್ಲ, ಬಾದಾಮಿ ಮತ್ತು ಒಂದು ಅವನು ಮ್ಯಾಗಿ ತೊಗೊಂಡ. ಯಾವುದಂದರೆ ಸೂಪ್ ಇರುವಂಥ ಮ್ಯಾಗಿ. ಅದನ್ನು ಡಿಮಾರ್ಟಲ್ಲಿ ಹುಡುಕ್ತಾ ಇದೆ, ನಂಗೆ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಸಿಕ್ಕಿದೆ ಅಂದ್ಬಿಟ್ಟು ದೊಡ್ಡ ಪ್ಯಾಕೆಟ ತೊಗೊಂಡ. ಹಾಗೆ ಬಾದಾಮಿಯಲ್ಲಿ 2 ಥರದಿತ್ತು, ಒಂದು ಸ್ವಲ್ಪ ಕಡಿಮೆ ರೇಟು, ಇನ್ನೊಂದು ಸ್ವಲ್ಪ ಜಾಸ್ತಿ ರೇಟ್ ಇತ್ತು. ಇದಕ್ಕೆ ಏನು ವ್ಯತ್ಯಾಸ, ಎರಡೂ ಒಂದೇ ಕ್ವಾಂಟಿಟಿ, ಅಂದರೆ 200 ಗ್ರಾಮ್ 200 ಗ್ರಾಮೇ ಇತ್ತು. ಅದರ ರೇಟ್ ಮಾತ್ರ ಬೇರೆ ಬೇರೆ ಇತ್ತು. ಆಮೇಲೆ ಅವನಿಗೆ ಕೊಟ್ಬಿಟ್ಟು ನೋಡಿ, ಏನಕ್ಕೆ ಇದ್ರ ರೇಟ್ ಬೇರೆ ಅದ್ರ ರೇಟ್ ಬೇರೆ ಇದೆ, ಆದರೆ 200 ಗ್ರಾಮ್, ಎರಡೂ ಕೂಡ 200 ಗ್ರಾಮೇ ಅಂತ. ಒಂದು ಸ್ವಲ್ಪ ಸಣ್ಣ ಇತ್ತು, ಅದಕ್ಕೋ ಏನೋ ಗೊತ್ತಿಲ್ಲ. ಆಮೇಲೆ ನಾವು ಸ್ವಲ್ಪ ಕಡಿಮೆ ಇರೋದೇ ತೊಗೊಂಡ್ವಿ, ಅಂದರೆ ಅದಕ್ಕೂ ಇದಕ್ಕೂ 100 ರೂಪಾಯಿ ಕಡಿಮೆ ಇತ್ತು. ಆದ್ದರಿಂದ 100 ರೂಪಾಯಿ ಯಾವುದು ಕಡಿಮೆ ಇದೆ ಅದನ್ನೇ ನಾನು ತೊಗೊಂಡು, ಆಮೇಲೆ ಕೌಶಿ ಹೇಳ್ತಿದ್ದೆ, ಇದೇ ತೊಗೊಳಮ್ಮ, ಇದು ಸ್ವಲ್ಪ ದಪ್ಪವಾಗಿದೆ, ಅಂದರೆ ಏನು ಹೇಳ್ತೀವಿ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದಪ್ಪದಾಗಿದೆ, ಇದೇ ತೊಗೊ ಅಂತ ಹೇಳ್ತಾ ಇದ್ದ.
ನಾನು ಇಲ್ಲ ಇದು ₹100 ಕಡಿಮೆ ಇದೆ, ನಾನು ಇದೇ ತೊಗೋತೀನಿ ಅಂದ್ಬಿಟ್ಟು ಆಮೇಲೆ ಅದನ್ನು ತೊಗೊಂಡು ಫಸ್ಟ್ ಫ್ಲೋರಿಗೆ ಹೋಗಿದ್ದು. ಆಮೇಲೆ ಇದೆಲ್ಲ ಬರುತ್ತೆ ನೋಡಿ, ಬಟಾಣಿ ಆ ಥರದ್ದೆಲ್ಲ ನೋಡ್ತಾ ಇದ್ವಿ. ಅದೆಲ್ಲ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇತ್ತು. ನನಗೆ ಬೇಡ ಅಂತ ಅನ್ನಿಸ್ತು. ಯಾಕೆಂದರೆ ಇದ್ದರೆ ಏನಾಗುತ್ತೆ ಅಂದರೆ ಸುಮ್ಮನೆ ತಿಂತಾನೆ ಇರ್ತೀನಿ, ಅದನ್ನೇ ಮನೇಲಿದೆ ಅಂದ್ಬಿಟ್ಟು ಅದೇ ತಿನ್ನೋದು, ಆ ಥರ ಮಾಡ್ತಾಯಿರ್ತೀನಿ. ಅದರಿಂದ ಬೇಡ ಅಂದ್ಬಿಟ್ಟು ಅದು ತೊಗೊಳ್ಳಿಲ್ಲ ನಾನು. ಮೇಲೆ ಬಂದ್ವಿ. ಇಲ್ಲಂತೂ ಗಿಫ್ಟ್ ಐಟಮ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಈ ಪಾತ್ರೆಗಳಿರ್ಬೋದು, ಈ ಥರದ್ದೆಲ್ಲ ಐಟಮ್ಗಳು ಏನಾದರೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ನೋಡ್ತಾ ಇದ್ದರೆ ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ರೇಟ್ ನೋಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಮುಂದೆ ಹೋಗೋದು ನಾನು. ಕೌಶಿ ನಗ್ತಾ ಇರ್ತಾನೆ ಅಷ್ಟೇ. ನೀವು ಈ ರೇಟೆಲ್ಲ ನೋಡಿದ್ರೆ ನಾನು ತೊಗೊಂಡು ನೋಡ್ತಾ ಇರ್ತೀನಲ್ವ, ಯಾವುದಾದ್ರೂ ಒಂದು ಇಷ್ಟ ಆದರೆ ಅವಾಗ ನೋಡಿದ ತಕ್ಷಣ ಹೇಳ್ತಾನೆ, ಅಮ್ಮ ನೀನು ಈ ರೇಟ್ ನೋಡಿದ್ರೆ ನೀನು ನಿಜವಾಗ್ಲೂ ತೊಗೊಂಡೆ ಅಲ್ಲೇ ಇಟ್ಬಿಟ್ಟು ಬರೋದಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿಜ, ನನಗೆ ಅದು ಇಷ್ಟ ಆಗಿರುತ್ತೆ. ಅದ್ರ ರೇಟ್ ನೋಡ್ತೀನಿ ಫಸ್ಟು, ಇದೆಷ್ಟಿರ್ಬೋದು ಅಮೌಂಟು ಅಂತೇಳಿ. ಆಮೇಲೆ ಅದು ಜಾಸ್ತಿ ಇದ್ದರೆ ಬೇಡ ನೀನು ಇಲ್ಲೇ ಇದ್ದರೆ ಚೆಂದ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಮುಂದೆ ಹೋಗೋದು. ಓಕೆ, ನನ್ನ ಲೆವೆಲ್ಲಿಗೆ ಅಂದರೆ ನನಗೆ ಓಕೆ ಕೊಡ್ಬೋದು ಇದಕ್ಕೆ ಇಷ್ಟು ರೇಟು ಅಂದರೆ ಮಾತ್ರ ಅದನ್ನು ತಗೊಳ್ಳುವಂಥದ್ದು. ಆಮೇಲೆ ಇನ್ನೊಂದೇನೆಂದರೆ ನನಗೆ ಈ ಥರ ಗಿಫ್ಟ್ ಐಟಮ್ ಎಲ್ಲ ತರೋದು, ಶೋಕೇಸಲ್ಲಿ ಇಡೋದು, ಅದು ಒಂದು ಸ್ವಲ್ಪ ದಿನ ಗಲೀಜಾದಮೇಲೆ ಒಡೆದೋದ್ಮೇಲೆ ತೆಗೆದು ಬೀಸಾಕೋದು, ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ನೋಡಿದೆ ಅದು ಚೆನ್ನಾಗಿದೆ ನೋಡಕ್ಕೆ. ಒಂದೇ ಬರುತ್ತೆ. ಈಗ 2 ಎಸ್ತೀನಿ, ಇದು ಹುಷಾರಾಗಿರ್ಬೇಕು. ಕರೆಕ್ಟ್ 3 ಹೋಗುತ್ತೆ. 4 ತಗೋ. ಅದು ಈ ಕಡೆ ಆ ಕಡೆ 2 ಸೈಡ್ ಹೋಗುತ್ತೆ. ಅಲ್ಲಿ ಚೆನ್ನಾಗಿದೆ. ಸರಿ ಬಾ. ಅದು ಹಿಂಗೆಲ್ಲ ಮಾಡ್ತಾರೆ. ಆ ಕಡೆ ಈ ಕಡೆ 2 ಸೈಡ್ ಹೋಗುತ್ತೆ. ಆಗ್ತಾನೆ ಕಾಣಿಸ್ತದೆ. ನನಗೆ ಆ ಗಿಫ್ಟೆಲ್ಲ ನೋಡ್ಕೊಂಡು ಬಂದಮೇಲೆ ಈ ಕಡೆ ಈ ದ್ರಾಕ್ಷಿ ಗೊಂಚಲು ಮತ್ತು ಈ ಫ್ಲವರೆಲ್ಲ ಏನಿದೆ ಇದು ಸ್ವಲ್ಪ ಇಷ್ಟ ಆಯಿತು. ಅಂದರೆ ತಗೊಳ್ಳೋದಕ್ಕಲ್ಲ, ನೋಡೋದಕ್ಕೆ ಇಷ್ಟ ಆಯಿತು. ಒಂದೊಂದು ಡಿಫ್ರೆಂಟಾಗಿ ಇತ್ತು. ನೀವು ನೋಡ್ತಾ ಇರ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಒಂದೊಂದೂ ಡಿಫ್ರೆಂಟಾಗಿ, ಅಂದರೆ ಬಾಗಿಲಿಗೆ, ಅಂದರೆ ಮೇನ್ ಡೋರಿಗೆ ಏನಿದೆ ಅದಕ್ಕೆ ಈ ಥರದ್ದೆಲ್ಲ ಹಾಕ್ಬೋದು. ಹಾಗೆ ನೀವು ದೇವ್ರ ಮನೆ ಅಲ್ಲೂ ಕೂಡ ಈ ಥರದ್ದೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಯೆಲ್ಲ ಇರೋವಂಥವ್ರು, ನನಗೆ ಇದು ಸ್ವಲ್ಪ ಇಷ್ಟ ಆಯಿತು. ವೈಟು, ಗ್ರೀನು, ಏನೋ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ನೋ ಥರ ಫೀಲ್ ಆಯ್ತಾಯಿತ್ತು. ಬೇರೆದೆಲ್ಲ ಚೆನ್ನಾಗಿತ್ತು, ಆದರೆ ವೈಟು ಮತ್ತು ಆ ಗ್ರೀನು ಏನೋ ಒಂಥರ ಬೇರೆ ಎಲ್ಲದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾಯಿತ್ತು. ಚೆನ್ನಾಗೂ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ನಾನು ನೋಡಿದೆ. ಆದರೆ ನಮ್ಮನೆ ದೇವ್ರ ಮನೆ ಎಲ್ಲ ಇಲ್ವಲ್ಲ, ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು
ಹಾಗೆ ಅಲ್ಲಿಂದ ಇವನು ಕೆಳಗಡೆ ಬರಬೇಕಾದ್ರೆ ಅಲ್ಲಿ ಇದೆಲ್ಲ ಇಟ್ಟಿದ್ರು ಡ್ರ್ಯಾಗನ್ ಫ್ರೂಟ್ಸು. ಇವನು ಹೇಳ್ತಾ ಇದ್ದಮ್ಮ ಒಂದೇ ಒಂದು ತೊಗೊಳ್ಳೋಣ ಅಂಥೇಳಿ. ಅದು ತಂದಿದ್ವಿ. ತಂದು ಒಂದು ಸರಿ ತಿನ್ನಬೇಕು ಯಾವ ಥರ ಟೇಸ್ಟ್ ಇರುತ್ತೆ ಅಂಥೇಳಿ ತಂದಿದ್ರೆ, ಇವನೇ ಹೇಳಿ ತೊಗೊಂಡಿದ್ದು. ತಂದಿದ್ರೆ ಅದನ್ನ ತಿನ್ನಬಾರ್ದ ಇವನು, ತಿಂದೇ ಇಲ್ಲ. ಒಂದು ಪೀಸ್ ತಿಂದ್ಬಿಟ್ಟು ಒಂದು ಸ್ವಲ್ಪನೂ ಏನು ಟೇಸ್ಟೇ ಇಲ್ಲ ಅದು ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟ. ನಾನು ಒಂದು ಸ್ವಲ್ಪ ತಿಂದೆ, ನನಗೂ ಏನೋ ಇಷ್ಟ ಆಗಲಿಲ್ಲ. ಏನಪ್ಪ ಈ ಫ್ರೂಟ್ಸ್ ಈ ಥರ ಇದೆ ಅಂದ್ಬಿಟ್ಟು ಏನು ಮಾಡೋದು, ಅದು ಹಾಗೆ ಫ್ರಿಜ್ಜಲ್ಲಿ ಒಂದು 2 ದಿನ ಇತ್ತು. ಅದನ್ನು ಮೋಹನ್ ಮಾಮ ನೋಡಿ ಆಮೇಲೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಮನೇ ತಿಂದರು. ಇವನು ಹೇಳೋದು ಅದು ನೆನಪಿಲ್ಲ ಅಂತೆ. ನಾನು ಹೇಳ್ದೆ ಈ ಥರ ಎಲ್ಲ ಮಾಡಿದ್ದೆ, ನೀನು ಬೇಡ ಅಂತ. ನನಗೆ ನೆನಪಿಲ್ಲಮ್ಮ, ಇವಾಗೊಂದು ತೊಗೊಳ್ಳೋಣ ಅಂತ. ನಾನು ಬೇಡ ಇವಾಗೇನು ತೊಗೊಳ್ಳೋದೆಲ್ಲ ಏನು ಬೇಡ, ಸಾಕು ನಡಿ ಹೋಗೋಣ ಅಂದ್ಬಿಟ್ಟು ಆಮೇಲೆ ಬಿಲ್ ಮಾಡಿಸ್ಕೊಂಡು ಹಾಗೆ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದರೆ ಐಸ್ ಕ್ರೀಮ್ ಅಂಗಡಿ ಇತ್ತು, ಅದು ಬಿಗ್ ಮಾರ್ಕೆಟ್ ಅವ್ರದ್ದೇ. ಆಮೇಲೆ ಅವರು, ನನಗೆ ಐಸ್ ಕ್ರೀಮು ಅಷ್ಟೆಲ್ಲ ಇಷ್ಟನೇ ಆಗಲ್ಲ, ತುಂಬ ಕಡಿಮೆ ನಾನು ಐಸ್ ಕ್ರೀಮೆಲ್ಲ ತಿನ್ನುವಂಥದ್ದು. ಅದಕ್ಕೆ ಇವನು ಚೆನ್ನಾಗಿರುತ್ತೆ ನಾನು ತೊಗೊಳ್ತೀನಿ ಅಂತ ಹೇಳ್ದ. ಸರಿ ಆಯಿತು ನೀನು ತೊಗೊ ಅಂದ್ಬಿಟ್ಟು ಅವನು ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದ. ಚೆನ್ನಾಗಿತ್ತು, 20-30 ಈ ಥರ ರೇಟೆಲ್ಲ ಇತ್ತು. ಆಮೇಲೆ ಅವನು ತಿಂತಿದ್ದ. ಆಮೇಲೆ ನನಗೆ ಟೇಸ್ಟ್ ಮಾಡಿಸ್ದ, ಅಮ್ಮ ಚೆನ್ನಾಗಿದೆ ನೋಡು ಬೇಕಾದರೆ ಅಂತೇಳಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಪಿಸ್ತಾ ತೊಗೊಂಡೆ. ಅದು ಯಾವ ಥರ ಇತ್ತು ಅಂದರೆ ಈ ಕುಲ್ಫಿ ಎಲ್ಲ ತೊಗೊಳ್ತೀವಿ ನೋಡಿ, ಆ ಥರನೇ ಇತ್ತು ಟೇಸ್ಟು, ಚೆನ್ನಾಗಿತ್ತು. ಆಮೇಲೆ ನಾನೊಂದು ತೊಗೊಂಡೆ ಮತ್ತು ಅವನೊಂದು ತೊಗೊಂಡು ತಿಂದ್ಕೊಂಡು ಸದ್ಯಕ್ಕೆ ಈ ಒಂದು 2-3 ಕೆಲಸ ಆಯಿತು. ಅಲ್ಲಿಂದ ನಮಗೆ ಒಂದು ಚೇರ್ ಬೇಕಿತ್ತು. ಮನೇಲಿ ಒಂದು ಚೇರ್ ಇದೆಯಲ್ಲ, ಅದು ಸ್ವಲ್ಪ ಕ್ರ್ಯಾಕ್ ಆದಂಗೆ ಆಗಿದೆ. ಅದು ಹಿಂಗೆ ಹಿಂದೆ ಮುಂದೆ ಎಳಿತಾ ಇರ್ತೀವಲ್ಲ, ಆವಾಗ ಏನಾಗುತ್ತೆ ಅದು ಒಂಥರ ಮುರಿದೋಗೋ ಥರ ಆಗಿದೆ. ಅದಕ್ಕೆ ಇನ್ನೊಂದು ಚೇರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಒಂದೇ ಚೇರ್ ಇರೋದ್ರಿಂದ ಹೊರ್ಗಡೆನೂ ಅದೇ ಇಟ್ಕೊಳ್ಳೋದು, ಒಳಗಡೆನೂ ಅದೇ ಇಟ್ಕೊಳ್ಳೋದು, ಅದೊಂದನ್ನೇ ಹೊರ್ಗಡೆ ಒಳಗಡೆ ಈ ಥರ ಮಾಡ್ತಾ ಇರ್ತೀವಿ. ಅದಕ್ಕೆ ಯಾಕೆ ಇನ್ನೊಂದು ಚೇರ್ ತೊಗೊಬಿಡೋಣ, ಹೆಂಗಿದ್ರು ಇದು ಈ ಥರ ಆಗಿಬಿಟ್ಟಿದೆಯಲ್ಲ, ಹೊರ್ಗಡೆ ಒಂದು ಹಾಳಾಗಿರೋದು ಹೊರಗಡೆ ಇಟ್ಬಿಟ್ಟು ಹಾಗೆ ಒಳಗಡೆ ಚೆನ್ನಾಗಿರೋದು ಇಟ್ಕೊಳ್ಳೋಣ. ಯಾಕೆಂದರೆ ಹೊರಗಡೆ ಇಟ್ಟರೆ ಏನಾಗುತ್ತೆ ಅಂದರೆ ತುಂಬ ಬಿಸಿಲಿಗೆ ಅದು ಒಡೆಯೋ ಚಾನ್ಸ್ ಜಾಸ್ತಿ, ಬಿಸಿಲಲ್ಲಿ ಒಣಗಿ. ಅದಕ್ಕೆ ಹಳೇದು ಹೊರಗಡೆ ಇಟ್ಬಿಟ್ಟು ಹೊಸದೊಂದು ತೊಗೊಂಡು ಒಳಗಡೆ ಇಡೋಣ ಅಂದ್ಬಿಟ್ಟು ಚೇರ್ ಅಂಗಡಿಗೆ ಹೋಗಿ ಅಲ್ಲಿ ನೋಡಿಕೊಂಡು ಅವ್ರಿಗೆ ಮತ್ತೆ ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹಾಗೆ ಟ್ರೆಂಡ್ಸಿಗೆ ಬಂದ್ವಿ. ಟ್ರೆಂಡ್ಸಲ್ಲಿ ನನಗೆ ಒಂದು ಲೆಗ್ಗಿಂಗ್ಸ್ ಬೇಕಿತ್ತು, ವೈಟ್ದು. ಹೆಚ್ಚಾಗಿ ನನಗೆ ವೈಟ್ ಲೆಗ್ಗಿಂಗ್ಸು ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ಒಂದು ಲೆಗ್ಗಿಂಗ್ಸ್ ಬೇಕಿತ್ತು ಅಂತೇಳಿ ಹಾಗೆ ಬಂದ್ವಿ. ಬಂದರೆ ಒಂದು ಆಫರ್ ಬಿಟ್ಟಿದ್ರು. ಆಫರ್ ಅಂದರೆ ಒಂದೊಂದಕ್ಕೆ ಅಷ್ಟೇ, ಎಲ್ಲದಕ್ಕೂ ಅಲ್ಲ. 299 ರುಪೀಸ್ ಆ ಥರ ಒಂದಷ್ಟು ಬಟ್ಟೆಗಳಿಗೆ ಇತ್ತು ರೇಟು. ನೋಡೋಣ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ. ನಾನು ಒಂದು 3-4 ಸೆಲೆಕ್ಟ್ ಮಾಡಿದೆ. ಆಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಮೋಹನ್ ಮಾಮನೂ ಕೂಡ ಫೋನ್ ಮಾಡಿಬಿಟ್ಟು ಕೌಶಿಗೂ 1-2 ಟೀ ಶರ್ಟ್ ಎಲ್ಲ ತೊಗೋ, ಅವನಿಗೂ ಟೀ ಶರ್ಟ್ ಎಲ್ಲ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ನನ್ನದು ಮಾತ್ರ ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಟ್ರಯಲೆಲ್ಲ ನೋಡಿಬಿಟ್ಟು ಆಮೇಲೆ ಫಸ್ಟ್ ಫ್ಲೋರಲ್ಲಿ ಗಂಡು ಮಕ್ಳದ್ದೆಲ್ಲ ಇರೋದು, ಅದಕ್ಕೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಕೌಶಿ ಹೇಳ್ತಾ ಇದ್ದ, ಅಮ್ಮ ಈ ಥರದ್ರಲ್ಲಿ ನೋಡಮ್ಮ, ಈ ಥರ ಟೈಪು ಅಂತ. ನಾನು ಹಾಕ್ಕೊಂಡಿದ್ದು ಇದೇ ಕಲರ್ ಅಲ್ವಾ, ಆವಾಗಲೇ ಮಾಮ ಹೇಳ್ತಾಯಿದ್ರು ಕಲ್ಲರೇನು ಬಿರಿಯಾನಿ ಥರ ಇದೆ ಹಾಗೆ ಹೀಗೆ ಅಂತ. ಅದಕ್ಕೆ ಹೇಳಿದೆ, ಅಪ್ಪನಿಗೆ ಅದೆಲ್ಲ ಇಷ್ಟ ಆಗಲ್ಲ, ಬೇಡ ಬಾ ಅಂದ್ಬಿಟ್ಟು ಅವನನ್ನು ಅಲ್ಲಿಂದ ಟಾಪ್ ನೋಡೋದಕ್ಕೆ ಅಂತೇಳಿ, ಅಂದರೆ ಸರಿಯಾಗಿದೆಯಾ ಏನು ಫಿಟ್ಟಿಂಗ್ ಎಲ್ಲ ಒಂದೊಂದು ಕರೆಕ್ಟ್ ಸೈಜ್ ಇರುತ್ತೆ, ಆದರೆ ಒಂದೊಂದು ಕಡೆ ತೋಳ ಹತ್ರ ಸೊಂಟದ ಹತ್ರ ಸ್ವಲ್ಪ ಸರಿ ಇರೋದಿಲ್ಲ. ಅದರಿಂದ ಫಿಟ್ಟಿಂಗ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿರೋದು ತೊಗೊಂಡು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಅಲ್ಲಿಂದ ಅವನಿಗೂ 1-2 ಟೀ ಶರ್ಟ್ ತೊಗೊಂಡು ಹೊರಟ್ವಿ. ಹಾಗೆ ಇನ್ನೊಂದು ಕಡೆ ಚೇರ್ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಅಲ್ಲೇ ಜಾಸ್ತಿ ಹೇಳಿದ್ರು, ಅದು ಸೇಮ್ ಚೇರೇ, ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳಿದ್ರು. ನಾವು ಸುಮಾರು 4-5 ಅಂಗಡಿ ಹುಡ್ಕಿದ್ವಿ, ಎಲ್ಲ ಅಂಗಡಿಗಿನ್ನ ಫಸ್ಟ್ ಅಂಗಡಿಗೆ ಹೋಗಿದ್ವಲ್ಲ ಅದೇ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಅಲ್ಲೇ ತೊಗೊಳ್ತೀವಿ ಅಂದ್ಬಿಟ್ಟು ನೋಡಿಕೊಂಡು ಹಾಗೆ ಟಿಫಾಯಿ ಸೋಫಾ ಅದು ಎಲ್ಲ ನೋಡಿಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿ ಚೇರ್ ಎತ್ಕೊಂಡು ಕೌಶಿನ ಮೋಹನ್ ಮಾಮನ ಗಾಡಿಯಲ್ಲಿ ಕಳಿಸ್ದೆ, ನಾನು ಬಸ್ಸಲ್ಲಿ ಬಂದೆ. ಇಷ್ಟ ಆಗಿತ್ತು ಅವತ್ತಿನ ಕತೆಗಳು.
ಹಾಗೆ ಇನ್ನೂ ಎಲ್ಲಿ ತರಕಾರಿ ಅಂಗಡಿ ಅದು ಇದು ಇನ್ನೂ ಎಲ್ಲೆಲ್ಲ ಸುತ್ತಿದ್ವಿ, ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಇಷ್ಟೇ ನಾನು ವೀಡಿಯೋ ಮಾಡಿದ್ದು. ಅಂದರೆ ಅಲ್ಲೇ ರೋಡ್ ಸೈಡಲ್ಲೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ, ಅಲ್ಲೆಲ್ಲ ಹೋಗಿದ್ವಿ. ಅಲ್ಲೆಲ್ಲ ಒಂದಷ್ಟು ತರಕಾರಿ ಅಂದರೆ ಟೊಮೆಟೊ, ಅಂದರೆ ಒಂದು ವಾರಕ್ಕೆ ಏನು ಬೇಕೋ ತರಕಾರಿನೆಲ್ಲ ಹಾಗೆ ತೊಗೊಂಡು, ಅಂದರೆ ಯಾವ್ದು ತಂದಿರಲಿಲ್ಲ ಮಾಮ, ಆ ಥರ ತರಕಾರಿನೆಲ್ಲ ತೊಗೊಂಡು, ಅಂದರೆ ನನಗೆ ಫ್ರೆಶ್ಶಾಗಿ ಅನ್ನಿಸ್ತಿದೆಯಾ ಅಲ್ಲಿ ತೊಗೊಂಡು, ಆಮೇಲೆ ಅಲ್ಲಿಂದ ಹೊರಟು ಅಲ್ಲಿ ಚೇರಿಸ್ಕೊಂಡು ಅಪ್ಪ ಮಗನ ಗಾಡಿಯಲ್ಲಿ ಕೌಶಿ ಹೇಳೋದು, ಅಮ್ಮ ನೀನು ಅಂದರೆ ಅವನು ಚೇರು ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಅವನು ಅಮ್ಮ ನೀನು ಹೊಟ್ಟೋಗಮ್ಮ ನಾನು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳ್ತದ. ಇಲ್ಲ ನೀನು ಹೋಗು ಎತ್ಕೊಂಡು ಬಸ್ಸಲ್ಲಿ, ಗಾಡಿಯಲ್ಲಿ ನಾನು ಬಸ್ಸಲ್ಲಿ ಬರ್ತೀನಿ ಅಂತ. ಅವನಿಗೆ ನಾಚಿಕೆ ಅಂತೆ, ಫ್ರೆಂಡ್ಸ್ ಎಲ್ಲ ನೋಡಿಬಿಡ್ತಾರೆ ಅಂತ ಹೇಳಿ ನಾಚಿಕೆ ಅಂತ. ಆಮೇಲೆ ಅವನನ್ನು ಮಾಮ ಹೊರಟ್ರು. ಆಮೇಲೆ ನಾನು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಹೊರಟೆ. ಓಕೆ ಫ್ರೆಂಡ್ಸ್, ಆವತ್ತಿನ ಸಂಡೇ ಕತೆ ಈ ಥರ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.